ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ಸಿಂದ ನಾಗರಾಜ್ ಯಾದವ್ ಇದ್ದಾರೆ, ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ, ಶಾಸಕರು, ಮಾನ್ಯ ಶಾಸಕರು ಬೀದರ್ ದಕ್ಷಿಣದಿಂದ. ನಮಸ್ತೆ ಸರ್, ಮೊದಲನೇ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರೆ ತುಂಬಾ ಧನ್ಯವಾದಗಳು. ಇನ್ನು JDS ನಿಂದ ದೇವರಾಜ್ ಸರ್ ಸಿಗ್ತಾ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಅವರ ಪಕ್ಷದಿಂದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನ್ಯ ಶೈಲೇಂದ್ರ ಬೆಲ್ದಾಳೆ ಸರ್, ಶಾಸಕರೇ ಸರ್, ಏನು ಯತ್ನಾಳ್ ಅವರ ಈ ಹೇಳಿಕೆ? ನಿಮ್ಮ ಪಕ್ಷದಲ್ಲಿರುವಂಥ ಆಂತರಿಕ ಕಚ್ಚಾಟ ಬೇರೆ, ಬಟ್ ಅವ್ರು ಮಾಡ್ತಾ ಇರುವಂಥ ಅಲಿಗೇಷನ್ 40,000 ಕೋಟಿ ಭ್ರಷ್ಟಾಚಾರವನ್ನು BJP ಸರ್ಕಾರದಲ್ಲಿದ್ದಾಗ ಮಾಡಿದ್ದು. ಸರ್ 2019ರಿಂದ 23ವರೆಗೆ ಅವರೇ ಶಾಸಕರಿದ್ದರು. ಸರ್ಕಾರದಾಗ ಅವರು ಕೂಡ ಒಬ್ಬರು ಶಾಸಕನಾಗಿ ಕೆಲಸ ಮಾಡಿದ್ದಾರೆ. ಕೋವಿಡ್ ಸಂದರ್ಭ ಬರಬಾರ್ದಿತ್ತು, ಇಡೀ ವಿಶ್ವಕ್ಕೆ ಬಂತು. ಒಂದನೇ ಅಲೆ ಬಂದಾಗ ಯಾವ ಮಾಸ್ಕ್ ಯಾರಿಗೆ ಗೊತ್ತಿದ್ದಿಲ್ಲ, ಸ್ಯಾನಿಟೈಸರ್ ಎಂಬುದು ಏನು ಗೊತ್ತಿರಲಿಲ್ಲ, ವೆಂಟಿಲೇಟರ್ ಅಷ್ಟೊಂದಿರಲಿಲ್ಲ, ಆಕ್ಸಿಜನ್ ಪ್ಲ್ಯಾಂಟ್ಸ್ ಅಷ್ಟೊಂದಿರಲಿಲ್ಲ. ಅಂಥ ಸಂದರ್ಭ ಜನ ತಮ್ಮ ಜೀವನವನ್ನು ಕಳೆದುಕೊಳ್ತಾಯಿದ್ರು. ಅಂಥ ಸಮಯದಲ್ಲಿ ಯಾರಿಗೆ ಏನು ದೋಚಬೇಕು ಗೊತ್ತಿರಲಿಲ್ಲ. ಅಂಥ ಒಂದು ಕೆಲಸವನ್ನು ಆಗಿನ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪಾಜಿಯವರು ಅಷ್ಟಾಗಿ ನಿರ್ವಹಿಸಿ ಮತ್ತು ಫೈನಾನ್ಷಿಯಲಿ ಕೂಡ ಒಳ್ಳೆಯದಾಗಿ ನಿರ್ವಹಿಸಿ ರಾಜ್ಯದ ಜನತೆ ಸಾಯೋದನ್ನು ಬಚಾಯಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಆವಾಗ ನೀವು ಮಾಸ್ಕ್ ನಾವು ಯಾರು ಹಾಕೋತಿಲ್ಲ, ಸ್ಯಾನಿಟೈಸರ್ ಕೂಡ ಯಾರು ಏನನ್ನು ಗೊತ್ತಿರಲಿಲ್ಲ. ಯಾಕೆ ಅದು ದ ನ್ಯೂ ಡಿಸೀಸ್ ಪೆಂಡೆಮಿಕ್ ಎಲ್ಲಿಂದೋ ಚೈನಾಲಿಂದ ಬಂತು, ಕ್ರಿಯೇಟ್ ಆಗಿದ್ದು. ಇಲ್ಲಿ ಬಂದು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾಯಿತ್ತು. ನಾನು ಕೂಡ ಕೋವಿಡ್ ಆಗಿತ್ತು, ನಾನು ಕೂಡ ಹೈದರಾಬಾದಲ್ಲಿ 21 ದಿವಸ ಉಳಿದಿದ್ದೆ. ಯಾವ ಇಂಜೆಕ್ಷನ್ ಯಾವಾಗ ಕೊಡ್ತಿರೋ, ಯಾವ ಸ್ಟಿರಾಯ್ಡ್ ಕೊಡ್ತಿರೋ, ಯಾವಾಗ ಆಕ್ಸಿಜನ್ ಎಷ್ಟು ಲೀಟ್ರ್ ಹಚ್ತಿರೋ ನಮಗೂ ಗೊತ್ತಿರ್ತಿಲ್ಲ. ನಿಮ್ಮ ಬಂಧು ಮಿತ್ರರಲ್ಲಿ ಕಾಂಗ್ರೆಸ್ ಮಿತ್ರರು ಕೂಡ ಆಗಿರ್ಬೋದು, JDS ಮಿತ್ರರು ಕೂಡ ಆಗಿರ್ಬೋದು, ಭಾಳ ಜನರಿಗೆ ಕೋಟಿಗಟ್ಟಲೆ ಜನರಿಗಾಗಿತ್ತು. ಅಂಥ ಸಂದರ್ಭದಲ್ಲಿ ಜನರ ಜೀವ ಉಳಿಸೋದು ಪ್ರಯತ್ನ ಮಾಡ್ಯಾರ ವಿನಃ ಇದು ಎಷ್ಟು ರೇಟ್ ಸಿಗ್ತದೆ ಅದು ಅಷ್ಟು ರೇಟ್ ಸಿಗ್ತದೆ ಅಂತಿಲ್ಲ. ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಿಟೈರ್ಡ್ ಜಸ್ಟಿಸ್ ಮೈಕಲ್ ಅವ್ರು ಇರ್ಬೋದಲ್ಲ ಸರ್, ಅವರು ಆಯೋಗ ರಚನೆ ಮಾಡಿ ತನಿಖೆ ರಚನೆ ನಡೀತಾ ಇದೆ. 3 ತಿಂಗಳು ಮೊದಲು ರಚನೆ ಆಗಿದೆ. ಸರ್ಕಾರ ಬಂದ ಮೇಲೆ ಇಷ್ಟು ಕೋಟಿ ಹಾಕೋಣ ಕೋವಿಡ್ ಎಲ್ಲ ನಾನು ತನಿಖೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ಮತ್ತು ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಹಂಗೇನ್ರ ಅವ್ರ ಹತ್ರ ಪ್ರೂಫ್ ಇದ್ರೆ ಯತ್ನಾಳ್ ಅವರು ತನಿಖೆ ಕೊಡ್ಲಿ, ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ. ಮಾನ್ಯ ಶಾಸಕರೇ, ಕಾಂಗ್ರೆಸ್ ಅಲಿಗೇಷನ್ ಮಾಡ್ತಾ ಇರೋದು ಓನ್ಲಿ 4,000 crores ವಿಚಾರದಲ್ಲಿ 10 ಪಟ್ಟು ನಿಮ್ಮ ಶಾಸಕರೇ ಹೇಳ್ತಾ ಇರೋದು ಭ್ರಷ್ಟಾಚಾರ. ಸರ್ ಹೇಳದಿತ್ತಂದ್ರೆ ಅವಾಗ ಹೇಳದಿತ್ತು. ಕೊಯ್ಯ ಸಮಯದ 10 ಪಟ್ಟು ವ್ಯತ್ಯಾಸ ಸರ್. ಸರ್ ಈಗ ಯತ್ನಾಳ್ ಅವರು ನಮ್ಮ ಪಕ್ಷದ ಹಿರಿಯರ, ಅವ್ರಿಗೆ ಮಾತಾಡಬಾರ್ದು. ಯಾಕೆ ಪಕ್ಷದ ಬಗ್ಗೆ ಪಕ್ಷ ಅವರಿಗೆ ಎಲ್ಲನೂ ಕೊಟ್ಟಿದೆ. ಫಸ್ಟ್ ಟೈಮ್ MP ಆದಾಗ ವಿಜಯ್ ಶಂಕೇಶ್ವರ್ ಕೂಡ ಸೀನಿಯರ್ MP ಆದರೂ ಕೂಡ ಕೇಂದ್ರ ನಾಯಕರು ವಾಜಪೇಯಿಯವರು ರೈಲ್ವೆ ಮಂತ್ರಿ ಮಾಡೋದು ಜನ ಯಾರು ಮರ್ತಿಲ್ಲ ರಾಜ್ಯದ್ದು. ನಾನೇನು ಅಂತಿದ್ದೀನಿ, ಅವರು ಈ ಥರ ಸ್ಟೇಟ್ಮೆಂಟ್ ಉಡಾಫೆ ಕೊಡಬಾರ್ದು. ಯಾಕೆ ಕೊಡ್ತಾ ಇದ್ದಾರೆ? ಒಂದು ಯಾಕೋ ಬೇಸರವಾಗಿ ಏನೋ ಬೇಸರ, ಅವ್ರು ಏನೋ ಆಗಿದೆ ಸಂಘಟನೆಯಲ್ಲಿ, ನನಗೆ ಮೂಲೆ ಗುಂಪಾಗ್ತಾ ಇದ್ದೀನಿ, ಆ ಥರ ಸ್ಟೇಟ್ಮೆಂಟ್ ಕೂಡ ತಪ್ಪು. ಅವರು ಯಾಕೆ ಪಕ್ಷ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತಾರೆ, 3ನೇ ಸಲ ನಾನು ಹಿಂದೂ ರಾಷ್ಟ್ರ ಕಟ್ಟಬೇಕಂತಾರೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟರಾಗತ್ತಾ? ರಾಜ್ಯ ಜನತೆ ಸೂಕ್ಷ್ಮ ನೋಡಿ. 4,000 ಕೋಟಿ ಅಂತ ಹೇಳಿದಾಗಲೇ ನಮಗೆ ಇದಷ್ಟು ದೊಡ್ಡದಾಗಿದೆಯಾ ಕೋವಿಡ್ ಅಲ್ಲಿ ಅಂತ ಅನಿಸ್ಬಿಟ್ಟಿತ್ತು. ನೀವು ಈಗ ನೋಡಿದ್ರೆ ಯತ್ನಾಳ್ ಅವ್ರು ಹೇಳ್ತಾ ಇರೋದು 40,000 ಕೋಟಿ ಅಂತಂದ್ರೆ ಇನ್ಯಾವ ಹಂತಕ್ಕೆ ಹೋಗಿದೆ ಅಂತ. 40 ಅವ್ರು ಯಾವಾಗೂ ಮಾತು ಒಂದೊಂದ್ಸಲ ಉಡಾಫೆ ಮಾತುಗಳು ಆಡ್ತಾರೆ. ಇತ್ತೀಚೆದಿಂದಲ್ಲಿ ಯತ್ನಾಳ್ ಅವ್ರು ಉಡಾಫೆ ಮಾತಾಡ್ತಾರೆ. ಮಾತು ಹಂಗಿದ್ರೆ ಪ್ರೂಫ್ ಕೊಡ್ಲಿ. ಯಾರ ತವ ಏನು ಕಮಿಟಿ ರಚನೆ ಆಗಿದೆ ಸರ್, ಮೊನ್ನೆ ಕಮಿಟಿ ಏನು ರಚನೆ ಆಗಿದೆ ಅದು ಕೊಡ್ಲಿ. ಯಾರು ತಪ್ಪಿಸ್ತಾರೋ ಕ್ರಮ ಕೈಗೊಳ್ಳೋದು ಸರ್ಕಾರ. ಚೀಫ್ ಜಸ್ಟಿಸ್, ರಿಟೈರ್ಡ್ ಚೀಫ್ ಜಸ್ಟಿಸ್. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಾವು 4,000 ಕೋಟಿ ರೂಪಾಯಿಗಳ 2020ರಲ್ಲಿ ಅಸೆಂಬ್ಲಿ ಸೆಷನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ ಆಗಿ ಎಳೆಯಾಗಿ ಎಲ್ಲ ವಿಚಾರ ಹೇಳಿದಾಗ ಎಲ್ಲ ಮಂತ್ರಿಗಳ ಜೊತೆಲಿ ಸೇರ್ಕೊಂಡು ಮಾತಾಡಿದ್ದೇನು? ಸುಳ್ಳು ಹೇಳ್ತಾರೆ, ಕಾಂಗ್ರೆಸ್ನವರು ಬೋಗಸ್ ಹೇಳ್ತಾರೆ, ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮ ಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ. ಯತ್ನಾಳ್ ಅವರು ಕೇವಲ ಒಂದು ಆರ್ಡಿನರಿ ಶಾಸಕ ಅಲ್ಲ, ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ
ಇರ್ತಕ್ಕಂಥ ನಿಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಅವ್ರು ಯಾರು ಬುದ್ಧಿ ಭ್ರಮಣೆ ಆಗಿ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಅವ್ರು ಮಾತಾಡ್ತಾ ಇರ್ತಕ್ಕಂಥ ಎರಡು ವಿಚಾರಗಳು ಹೇಳ್ತೀನಿ. ಅವ್ರು ಮಾತಾಡ್ತಾ ಇರ್ತಕ್ಕಂಥ ವಿಚಾರನ ಸೀರಿಯಸ್ ಆಗಿ ಅದನ್ನ ಕಾಗ್ನಿಷನ್ಸ್ ತಗೋಬೇಕಾಗ್ತದೆ. ಆಯೋಗ ಅದನ್ನು ಅವ್ರಿಗೆ ನೋಟಿಸ್ ಕರೆದು ಮಾತಾಡಬೇಕು ನೀವು ಹೇಳಿದ್ರಲ್ಲ, ದಟ್ ಇಸ್ ದ ಲಾ. ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್. ಈಗ HD ಕುಮಾರಸ್ವಾಮಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ PSA ಸ್ಕ್ಯಾಮಲ್ಲಿ, ನಿಮ್ಮ ಹತ್ರ ಏನೋ ಸಾಕ್ಷಿ ಇದ್ರೆ ಕೊಡಿ ಅಂತ. ಯಾಕೆ ನೋಡಿದ್ದೀರಾ ನೀವು? ಆಯೋಗ ಹೇಳಿರ್ತಕ್ಕಂಥದ್ದು ದಟ್ ಇಸ್ ಎ ಪ್ರೊಸೀಜರ್, ಇಟ್ ಗೋಸ್ ಆನ್. ಆ ಪ್ರೊಸೀಜರ್ ಫಾಲೋ ಮಾಡೇ ಮಾಡಬೇಕಾಗ್ತದೆ. ಅದ್ರಲ್ಲಿ ನಾವು ಇಂಟರ್ಫಿಯರ್ ಆಗಂಗಿಲ್ಲ, ಅಪೋಸಿಷನ್ ಇಂಟರ್ಫಿಯರ್ ಆಗಂಗಿಲ್ಲ. ವಿಚಾರ ಬಂದಿರತಕ್ಕಂಥದ್ದಲ್ಲಿ 45 ರೂಪಾಯಿ ಮಾಸ್ಕ್ನ 485 ರೂಪಾಯಿ ಮಾರಿದೆ ಅಂತೇಳಿ, ಅವಾಗ ಏನೇ ಡಿಫ್ರೆನ್ಸ್ ಇದ್ರೆ 2 ಪಟ್ಟು ಇರ್ಬೋದು, 3 ಪಟ್ಟು ಇರ್ಬೋದು. ಎಷ್ಟು ಪಟ್ಟಿದೆ ಅಂತ ನೋಡಿದ್ರೆ ನೀವು 45 ರೂಪಾಯಿ ಇರೋದನ್ನ ಒಂದು ನಿಮಿಷ ಸರ್, ಅವಾಗ ಮಾಸ್ಕ್ ಇಲ್ಲ ಅಂತೇಳಿ ಅಷ್ಟೊಂದು ಉಡಾಫೆಗೆ ಹೇಳ್ತಕ್ಕಂಥದ್ದು ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಆಯಿತು ಅವ್ರು ಮಾತಾಡಿಲ್ಲ ತಪ್ಪು ಅನ್ನೋದ್ರೆ ಕೂಡಲೇ ಅವ್ರನ್ನ ಉಚ್ಚಾಟನೆ ಮಾಡಿ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಇಷ್ಟೆಲ್ಲ ಯಾಕೆ ಸುಮ್ಮನೆ ಇದ್ರಿ? ವೈ ಆರ್ ಯು ವೇಟಿಂಗ್? ಅವ್ರು ಮಾತಾಡ್ತಿದ್ದ ಪಕ್ಷದ ವಿಚಾರದಲ್ಲಿ ನೀವು ಅವ್ರಿಗೆ ಅಪೋಸಿಷನ್ ಲೀಡರ್ ಕೊಟ್ಟಿಲ್ಲ, ಅವ್ರಿಗೇನೋ ಮಾಡಿಲ್ಲ, ಹೊಟ್ಟೆವರಿಗೋಸ್ಕರ ಮಾತಾಡ್ತಾರೆ ವಿಜಯೇಂದ್ರ ಆದರೆ ವೈ ಆರ್ ನಾಟ್ ಇಶ್ಯೂಡ್ ನೋಟಿಸ್? ಇವತ್ತು ಮಾತ್ರ ಅಲ್ಲ ಮುಖ್ಯಮಂತ್ರಿ ಕುರ್ಚಿ 2500 ಕೋಟಿ ರೂಪಾಯಿಗೆ ಸಾಲ ಮಾರಾಟಕ್ಕಿದೆ ಅಂತ ಹೇಳಿದ್ದು ಯಾರು ಹೇಳಿದವರು? ನಿಮ್ಮ ಗಮನಕ್ಕೆ ತರ್ತೇನೆ, ಜ್ಞಾಪಿಸ್ತೇನೆ. ಒಬ್ಬ ಮಂತ್ರಿ ಆಗಬೇಕಾದ್ರೆ 300 ರಿಂದ 500 ಕೋಟಿ ಕೊಟ್ಟರೆ ಕ್ಯಾಬಿನೆಟ್ ಸಚಿವ ಆಗ್ಬೋದು ಬಿಜೆಪಿ ಅಂತ ಹೇಳಿದ ಮಾತು ನಾವಲ್ಲ, ನಿಮ್ಮ ಲೀಡರ್ ಆಗಿದೆ ಯತ್ನಾಳ್ ಅವರು. ಆವತ್ತನೇ ಹೇಳ್ತಾರೆ ಅವ್ರಿಗೆ ಟಿಕೆಟ್ಗೆ ಅವ್ರು ಮತ್ತೆ ಟಿಕೆಟ್ ಕೊಟ್ರಿ, ಅವ್ರನ್ನ ಸೇರಿಸ್ಕೊಂಡ್ರಿ, ಎಲ್ಲ ಮಾಡಿ ಅವ್ರನ್ನ MLA ಮಾಡಿಸಿದ್ರಿ. ನೀವು ಯಾಕೆ ಕ್ರಮ ಕೈಗೊಳ್ಳಿಲ್ಲ? ನೀವು ಯಾವ ಕಾರಣಕ್ಕೆ ಅವ್ರ ಮೇಲೆ ಮುಖ್ಯಮಂತ್ರಿ ಚೇರ್ನ ಮಾರಾಟಕ್ಕಿಟ್ಟಾಗ ನೀವು ಕ್ರಮ ಕೈಗೊಳ್ಳಿಲ್ಲ? ನಾನು ಹೇಳ್ತಾ ಇದ್ದೀನಿ, ಅವತ್ತು ನಿಮಗೆ ಅವ್ರ ನಾಯಕರು ಅವ್ರು ಎದುರಾಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಅವ್ರು ಇಟ್ಕೊಂಡ್ರಿ, ಮಂದಿ MLA ಮಾಡ್ಕೊಂಡ್ರಿ. ಇವತ್ತು ಅವ್ರು ಮಾತಾಡ್ತಾ ಇರಬೇಕಾದ್ರೆ ಬುದ್ಧಿ ಭ್ರಮಣೆಯಾಗಿ ಮಾತಾಡ್ತಾ ಇದ್ದಾರೆ, ತಪ್ಪು ಮಾತಾಡ್ತಾ ಇದ್ದಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಸಪ್ರೆಷನ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಒಂದು ನಿಮಿಷ ಸಾರಿ, ನಾನು ಅದ್ರ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ ನಾಗರಾಜ್ ಅದು ಸರ್. ಬಟ್ ಮಾಸ್ಕ್ ವಿಚಾರದಲ್ಲಿ ಅಷ್ಟೇ 40,000 ಕೋಟಿ ಆಗಿದೆ ಅಂತ ನನಗೇನು ಅಲ್ಲ. ಯಾಕೆ ಅಂತಂದ್ರೆ ಆ ಏಕಾಏಕಿಯಾಗಿ ಆ ಪ್ಯಾಂಡಮಿಕ್ ಬಂದಾಗ ಇಡೀ ಪ್ರಪಂಚದಾದ್ಯಂತ ಬೇಕಾದಂತಹ ಮಾಸ್ಕ್ಗಳಿತ್ತು. ಸೊ ಶಾರ್ಟೇಜ್ ಮಾಸ್ಕ್ಗಳದ್ದು ಆ ಸಂದರ್ಭದಲ್ಲಿ ಆಗಿದೆ, ಡೆಫಿನೆಟ್ಲಿ ಆಗಿದೆ, ಅದರಲ್ಲಿ ಯಾವ ಡೌಟ್ ಇಲ್ಲ. ಸೊ ಆಗ ನಿಮಗೆ ಸಿಗ್ತಾ ಇದ್ದಿದ್ದು ಶಾರ್ಟೇಜ್ ಆದಾಗ ಅದರ ರೇಟು ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ. 5 ರೂಪಾಯಿಗೆ ಸಿಗೋ ಮಾಸ್ಕ್ನ 50 ರೂಪಾಯಿಗೆ, 10 ರೂಪಾಯಿಗೆ ಸಿಗೋ ಮಾಸ್ಕ್ನ 100 ರೂಪಾಯಿಗೆ, 20 ರೂಪಾಯಿಗೆ ಸಿಗೋದನ್ನ 200 ರೂಪಾಯಿಗೆ ಮಾರಾಟ ಮಾಡಿರೋದು ಇದಾವೆ. ಮಾಸ್ಕ್ ಒಂದೇ ಇಲ್ಲಿ ಸಮಸ್ಯೆ ಅಲ್ಲ, ಈ 40,000 ಕೋಟಿ ಯಾವುದ್ರಲ್ಲಿ ಹೊಡೆದಿದ್ದಾರೆ? ಮೆಡಿಸಿನ್ಸ್ ಇರ್ಬೋದು, ಪಾಯಿಂಟ್ ಅಲ್ಲಿ ಬರ್ತಾ ಇರೋದು. ಮಾಸ್ಕ್ ಅಲ್ಲಿ 2-3 ನಾನು ಒಬ್ಬ ಡಾಕ್ಟರ್ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಸ್ಕ್ ಅಲ್ಲಿ 3-4 ನಮ್ನ ಪಾಸ್ ಇದೆ. ನಿಮ್ಗೆ ಏನೊಂದು ಗಮನಕ್ಕೆ ತರ್ತೇನೆ, ಮಾನ್ಯ ನರೇಂದ್ರ ಮೋದಿ ಅವರು ನಾವೆಲ್ಲ ಗೌರವಿಸ್ತಕ್ಕಂಥ ಪ್ರಧಾನಮಂತ್ರಿಗಳು, ಅವರೇ ವೆಂಟಿಲೇಟರ್ನ 4 ಲಕ್ಷಕ್ಕೆ ಕೊಟ್ಟಿದ್ರು. ಯಾವ ಕಾರಣಕ್ಕೋಸ್ಕರ ನೀವು 12 ಲಕ್ಷದಿಂದ 18 ಲಕ್ಷಕ್ಕೆ ತಗೊಂಡ್ರಿ ಹೇಳಿ ನೀವು? ದಟ್ ಶೋಸ್ ದಿಸ್ ಕೈಂಡ್ ಆಫ್ ಅಲಿಗೇಷನ್ಸ್ ನ ಪ್ರೂವ್ ಮಾಡ್ಲಿಕ್ಕೆ ಸಾಕ್ಷಿ ಆಗ್ತದೆ. ಯಾಕಂದ್ರೆ ನರೇಂದ್ರ ಮೋದಿ 4 ಲಕ್ಷ ನೋಟಿಸ್ ಕೊಟ್ಟು ಕರೆಸ್ರಿ, ದಾಖಲಾತಿ ಇದ್ರೆ ನಿಮ್ಮ ಹರಿಪ್ರಸಾದ್ ನೋಟಿಸ್ ಕೊಟ್ರ, ರಾಯರೆಡ್ಡಿ ಅವರಿಗೆ ನೋಟಿಸ್ ಕೊಟ್ರ, ನೀವು BR ಪಾಟೀಲ್ ನೋಟಿಸ್ ಕೊಟ್ರ, ಅವ್ರ ರಾಜ್ಯದ ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಡೈಲಿ ಮಾತಾಡ್ತಾರೆ. ನಿಮ್ಮ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಅಲ್ಲಿ ಯಾರು ರಾಜಕೀಯ ಮಾಡಿಲ್ಲ, ಈಗಲೂ ರಾಜಕೀಯ ಮಾಡಬೇಡ ಸರ್. ಮಾನ್ಯ ಹರಿಪ್ರಸಾದ್ ಅವರು ಮಾತಾಡ್ತಾ ವಿಚಾರಗಳೇ ಬೇರೆ, ಇವರು ಮಾತಾಡ್ತಾ ಇರ್ತಾರೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಅರುಣ್ ಸರ್ ಕನ್ಸರ್ನ್ ಇರೋದಂದ್ರೆ ನನ್ನ ಮೇಲೆ ನನ್ನ ಸ್ವಂತ ಅಣ್ಣನ ತೀರ್ಕೊಂಡಿದ್ದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಸ್ವಂತ ಅಣ್ಣನ ತೀರ್ಕೊಂಡು ಕೊರೋನಾದ ವಿ ನೋ ದ ಡಿಫಿಕಲ್ಟಿ ಆಫ್ ಇಟ್. ರಾಜ್ಯದ ಜನರ ಆರೋಗ್ಯದ ವಿಚಾರದ ಚೆಲ್ಲಾಟ ಆಡಬಾರ್ದು ಅಂತಕ್ಕಂಥ ವಿಚಾರದ ಕೇಳ್ತಾ ಇರ್ತಕ್ಕಂಥ ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ 40,000 ಕೋಟಿ ಲೂಟಿ ಹೊಡೆದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಏನರ್ಥ ಅದಕ್ಕೆ? ನಾನು ಹೇಳ್ತಾ ಇಲ್ಲ, ನಮ್ಮ ಕಾಂಗ್ರೆಸ್ ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ, ನಿಮ್ಮ ಲೀಡರ್ಗಳು ಹೇಳ್ತಾ ತಿಳ್ಕೋಬೇಕು. ನಾನು ಈಗಾಗಲೇ ನೀವು ಜ್ಞಾಪಕ ಮಾಡಿದೆ, ಅವ್ರ ಹತ್ರ ಕೆಲವು ಸಾಕ್ಷಿ ಅವರ ಲೀಡರ್ಗಳು ನೋಟಿಸ್ ಕೊಡಬೇಕಾದ್ರೆ ಇಂಥ ಅಲಿಗೇಷನ್ ಬಿಡ್ತಾರಾ? ನಿಂಬಲ್ಲಿದೆ, 3 ನೀವು ಕರೆದು ಮಾಡಿ, ಯಾರು ಬೇಡ ಅಂತಾರೆ? ಪರಿಷತ್ ಸದಸ್ಯರು ಒಂದು ನಿಮಿಷ. ದೇವರಾಜ್ ಸರ್, ನೀವು ಹೇಳ್ತಾ ಇದ್ದಿದ್ದು ಮಾತಿದೆಯಲ್ಲ, ಕ್ರಮ ಕೈಗೊಳ್ಳಿ ಅವರು ಅಂತ ಹೇಳಿ, ನಿಮ್ಮ ಪಕ್ಷದಲ್ಲಿ ಏನು ತಗೊಂಡಿದ್ದೀರ ಅನ್ನೋದು ವಾಪಸ್ ಬರ್ತೀನಿ ನಾನು. ದೇವರಾಜ್ ಸರ್, ಇದೊಂದು ರೀತಿಯಾಗಿ ತೊಟ್ಲು ತಗೋದು ಇವರೇ, ಮಗುನ್ ಚೂಟೋದು ಇವರೇ ಅನ್ನೋ ಮಟ್ಟಕ್ಕೆ ಬಂದು ತಲುಪಿದೆಯಾ ಅಂತ?
ಅಲ್ಲ, ಮಾನ್ಯ ಯತ್ನಾಳ್ ಅವರು ಬಹುಶಃ ಆ ಮಟ್ಟಕ್ಕೆ ತಲುಪ್ತಿದ್ದಾರೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಕಳೆದ ಬಾರಿ ಇಲ್ಲೇ ಒಂದು ಪ್ಯಾನೆಲ್ ಡಿಸ್ಕಷನ್ಸ್ ಮಾಡಿದ್ವಿ. ನಮ್ಮ ಬಿಜಾಪುರದ ಅಶ್ಮಿ ಅವ್ರ ಬಗ್ಗೆ ಇವರು ಮಾಡಿದಂಥ ಆರೋಪ ಎಷ್ಟು ಬೀಡು ಬೀಸಾಗಿತ್ತು, ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಆಗಲಿಲ್ಲ. ಸೊ ಮುಂದೆ ಹೋದಂಥ ಸಂದರ್ಭದಲ್ಲಿ ನಮಗಿನ್ನೂ ಭಾಳಷ್ಟು ಆಶ್ಚರ್ಯ ಮತ್ತು ಆತಂಕ ಆಗುವಂಥ ವಿಷಯಗಳು ಅದರಿಂದ ಹೊರಗಡೆ ಬಂತು. ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ಒಂದು ದಾಖಲೆಗಳನ್ನ ಕೊಡಲೇ ಇಲ್ಲ ಯತ್ನಾಳ್ ಅವರು ಯಾಕೋ ಇದನ್ನು ಒಂದು ಪರಿಪಾಠ ಅನ್ನೋ ರೀತಿ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರಿಗೇನೇ ಅಸಮಾಧಾನ ಇರ್ಬೋದು. ನೋಡಿ, ಇಲ್ಲಿ ವ್ಯಕ್ತಿ ಪಕ್ಷಕ್ಕಿಂತ ದೊಡ್ಡವನಾಗಲ್ಲ, ಪಕ್ಷ ರಾಜ್ಯಕ್ಕಿಂತ ದೊಡ್ಡವರಾಗಲ್ಲ, ದೇಶಕ್ಕಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಸಾಮಾನ್ಯ ಜ್ಞಾನ, ಸಾಮಾನ್ಯ ತಿಳುವಳಿಕೆ ಅವ್ರಿಗೆ ಇರಲಿಲ್ಲ ಅಂತಂದರೆ ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋ ರೀತಿ ಇದು ಅಂತಕ್ಕಂಥದ್ದನ್ನು ಕಿರಿಯರಿಗೆ ಹೇಳೋ ರೀತಿನ ಇವರು. ನಾನು ನೋಡ್ತಾ ಇದ್ದೀನಿ ಇವ್ರ ಹೇಳಿಕೆಗಳನ್ನೆಲ್ಲ. ನೀವು ಗಮನಿಸಿ, ಇವ್ರು ಏನು ಹೇಳ್ತಾರೆ, ನನಗೆ ನೋಟಿಸ್ ಕೊಡೋದೇ ಆದರೆ ಉಚ್ಚಾಟನೆ ಮಾಡೋದೇ ಆದರೆ ನಾನು ದಾಖಲೆಗಳೆಲ್ಲ ನಾನು ಇಡ್ತೀನಿ ಅಂದರೆ ಏನು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ನೀವು? ಯಾರನ್ನು ಬ್ಲಾಕ್ ಮೇಲ್ ಮಾಡ್ತಿದ್ರಿ ನೀವು? ಜನಗಳಿಂದ ಮತವನ್ನು ಪಡೆದು ನೀವು ಓದ್ ತೊಗೊಂಡಿರೋದು ಯಾವುದ್ರ ಮೇಲೆ? ಸಂವಿಧಾನದ ಮೇಲೆ ಓದ್ ತೊಗೊಂಡು ನಡ್ಕೊಳ್ಳೋ ರೀತಿನ ದಾಖಲೆ ಇದ್ದು ತೊಗೊಂಡೋಗಿ ಆಯೋಗ ರಚನೆ ಮಾಡಿದಿರ್ತಾರೆ. ಕೊಡಬೇಕಾಗಿತ್ತು, ಇಷ್ಟು ಸಾಕು ಕೊಡಲಿಲ್ಲ ನೀವಾಗರೆ. ಅಂದರೆ ನಿಮ್ಮ ಉದ್ದೇಶ ಏನೋ, ಒಳಗಡೆ ಬೇರೆ ಏನೋ ಒಂದು ಗುರಿ ಇಟ್ಕೊಂಡಿದ್ರಿ, ಅದು ತಲುಪಕ್ಕಾಗ್ತಿದ್ದಿಲ್ಲ, ಅದಕ್ಕೋಸ್ಕರ ನೀವು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ. ಎಷ್ಟು ಮಟ್ಟಿಗೆ ಸರಿ ಇದು? ಒಂದು ಪಕ್ಷ ಬ್ಲಾಕ್ ಮೇಲ್ ಮಾಡೋದಿರ್ಬೋದು, ಅಥವಾ ಆಡಳಿತ ಪಕ್ಷ ಬ್ಲಾಕ್ ಮೇಲ್ ಮಾಡೋದಿರ್ಬೋದು, ದೇಶ ಅಥವಾ ರಾಜ್ಯ ಬ್ಲಾಕ್ ಮೇಲ್ ಮಾಡೋದಿರ್ಬೋದು. ಎಷ್ಟು ಮಟ್ಟಿಗೆ ಸರಿ ಇದಾದರೆ? ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಯತ್ನಾಳ್ ಅವರು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಕರ್ನಾಟಕ ರಾಜಕಾರಣ ಭಾಳಷ್ಟು ಒಂದು ಒಳ್ಳೆಯ ಹೆಸರು ಪಡೆದಿದ್ದಂಥದ್ದು. ಇದನ್ನು ಇಷ್ಟು ಕೆಳಮಟ್ಟಕ್ಕೆ ಇಳಿಸಿ ರಾಜಕಾರಣಿಗಳು ಅಂದರೆ ಚೀತು ಅನ್ನೋ ಮಟ್ಟಕ್ಕೆ ನಮ್ಮ ರಾಜಕಾರಣವನ್ನು ರಾಜ್ಯದ ಜನಗಳ ಮುಂದೆ ತರುವಂಥದ್ದು ನನಗೆ ಸರಿ ಅಂತ ಅನಿಸೋದಿಲ್ಲ. ಮಾನ್ಯ ಯತ್ನಾಳ್ ಅವ್ರ ಹತ್ರ ಎಲ್ಲ ದಾಖಲೆ ಇದೆ ಅನ್ನೋಗಿದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರು? ಎಕ್ಸಾಕ್ಟ್ಲಿ ದ ಪಾಯಿಂಟ್. ಖಂಡಿತ ಇವಾಗ ಕಾನೂನು ಪ್ರಕಾರ ಆ ದೃಷ್ಟಿಯಲ್ಲಿ ಅವರು ಅಪರಾಧಿಗಳು ಇವತ್ತಿನ ದಿವಸ. ಯತ್ನಾಳ್ ಅವರು ಅಪರಾಧಿಗಳು ಇವತ್ತಿನ ದಿವಸ. ಸೊ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಇವತ್ತಿನ ದಿವಸ ಬೇರೆ ಕಡೆಗೆಲ್ಲ ಇವ್ರು ಕಲ್ಲೊಡಿತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಜವಾಬ್ದಾರಿಯಿಂದ ನಡ್ಕೊತಾ ಇದ್ದಾರೆ? ಖಂಡಿತವಾಗಿ ಒಪ್ಪುವಂಥ ಮಾತಲ್ಲ. ಯತ್ನಾಳ್ ಅವರು ದಯವಿಟ್ಟು ಅವರ ಒಂದು ನಡೆಯನ್ನು ತಿದ್ಕೋಬೇಕು, ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅನ್ನೋಂಗಿದ್ರೆ ದಯವಿಟ್ಟು ಆಯೋಗಗಳಿವೆ, ಆಯೋಗ ಒಂದು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅದ್ರ ಮೇಲ್ಗಡೆ ಒತ್ತಡಗಳು ತರಬಾರ್ದು. ನಿಷ್ಪಕ್ಷಪಾತವಾಗಿ ಮಾಡಲಿಕ್ಕೆ ಏನು ಪೂರಕವಾಗಿ ಸಹಕರಿಸಬೇಕು ಶಾಸಕರಾಗಿ ಅವ್ರ ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ ಸರ್ ಅದು. ಆದರೆ ಜವಾಬ್ದಾರಿ ನಿರ್ವಹಿಸೋದು ಬಿಟ್ಟು ಯಾವುದೋ ಪಕ್ಷನ ಇವರು ಸ್ವಾರ್ಥಕ್ಕೋಸ್ಕರ ಇವರು ಬ್ಲಾಕ್ ಮೇಲ್ ಮಾಡ್ತಾ ಕುಳಿತುಕೊಂಡ್ರೆ ನಾವೇನು ಮಂಗಗಳ ರಾಜ್ಯದವರು? ರಾಜ್ಯದ ಜನತೆ ಏನು ಮಂಗಗಳದಾವೆಲ್ಲ ಸರ್? ನಾನು ನಿಜವಾಗಿಯೂ ಮಾತು ಹೇಳಲಿಕ್ಕೆ ನೋವಾಗುತ್ತೆ. ಅವರು ಅಲ್ಲ, ನಾನು ಇಲ್ಲ ಖಂಡಿತವಾಗಿ ಸುಮ್ಮನೆ ಮಾತಾಡ್ತಾ ಇದೀವಲ್ಲ, ಅಲ್ಲ ಅವರು ನಮ್ದೇ ಅಲ್ಲ. ರಾಜ್ಯ ರಾಜಕಾರಣ ಶುದ್ಧಿ ಆಗ್ಬೇಕು, ಅವರು ಬಯಸ್ತಾರೆ, ಶೈಲೇಂದ್ರ ಅವರು ಬಯಸ್ತಾರೆ, ಶಾಸಕರು ಬಯಸ್ತಾರೆ, ರಾಜ್ಯ ರಾಜಕಾರಣ ಶುದ್ಧಿ ಆಗ್ಬೇಕು ಅನ್ನೋದ್ರೆ ಇಂಥವ್ರು ಹದ್ದುಬಸ್ತಿಗೆ ಬರಬೇಕು. ಸುಮ್ಮನೆ ಅವರ ಪಕ್ಷ ತರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತೋ ಅವ್ರ ಪಾರ್ಟಿ ನನಗೆ ಬೇಕಾಗಿಲ್ಲ. ಕಾರಣ ಅದು ಅವ್ರ ಪಕ್ಷದ್ದು. ಅವ್ರು ಇನ್ನೂ ಏನು ಹೋಗಿತಾರೋ ಹೋಗಿಸ್ಕೊಳ್ಳಿ, ಅವ್ರು ಇನ್ನೂ ಏನು ಬೈತಾರೆ ಬೈಸ್ಕೊಳ್ಳಿ, ಇನ್ನೂ ಏನೇನು ಬಿಚ್ಚಿಡ್ತಾರೋ ಬಿಚ್ಚಿಟ್ಕೊಳ್ಳಿ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮೈ ಪಾಯಿಂಟ್ ಈಸ್, ದೇವರಾಜ್ ಸರ್ ಎತ್ತಾ ಇದ್ದೀನಿ, ನಾನು ಆರಂಭದಿಂದಲೂ ಎತ್ತಾ ಇದ್ದೀನಿ, ಈ ರಾಜ್ಯಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗಿದೆ. ಅವರು ಕೇಳಿದ್ರು ದೇವರಾಜ್ ಸರ್, ನಾನು ಅದನ್ನೇ ಪಾಯಿಂಟನ್ನು ಅವಾಗಿಂದ ಹೇಳ್ತಾ ಇರೋದು, ಅದನ್ನ ಈಗ ತಗೊಳ್ತೀನಿ. ಏನು ಕೊರೋನಾ ಮೊದಲನೇ ಅಲೆ ಎರಡನೇ ಅಲೆ 2019 ಡಿಸೆಂಬರಲ್ಲಿ ನಮಗೆ ಒಕ್ಕರಿಸ್ತು. ಮೊದಲನೇ ಕೇಸ್ ಬಂದಿರೋದು ತುಮಕೂರಲ್ಲಿ, ಮೊದಲನೇ ಡೆತ್ ಆಗೋದು ನಮಗೆ ಕಲಬುರಗಿಯಲ್ಲಿ. ಐ ಸ್ಟಿಲ್ ರಿಮೆಂಬರ್. ಯಾಕೆ ಈ ಪ್ರಕರಣಗಳ ಆರಂಭ ಆದಾಗ ಮೊದಲನೇ ಅಲೆ ಎರಡನೇ ಅಲೆ 21 2 ವರ್ಷ 3 ವರ್ಷ ಆಗೋಕ್ಕಾಯ್ತು, ಮುಗಿದೋಯ್ತು. 24ಕ್ಕೆ ಕಾಲಿಡ್ತಾ ಇದ್ದೀವಿ. ಇಷ್ಟು ವರ್ಷ ಈ ದಾಖಲೆಗಳನ್ನು ಇಟ್ಕೊಂಡು ಕೂತಿದ್ರಲ್ಲ ಯತ್ನಾಳ್ ಅವರೇ, ಈ ರಾಜ್ಯದ ಜನತೆಗೆ ನೀವು ಉತ್ತರವನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ನೀವು ಯಾರಾದರೂ ಒಂದು ಕೇಸ್ ಹಾಕಬೇಕು ಯತ್ನಾಳ್ ಅವರ ಮೇಲೆ. ಯಾಕಿಷ್ಟು ದಿನ ದಾಖಲೆಗಳನ್ನು ಮುಚ್ಚಿಟ್ಟು ರಾಜ್ಯದ ಜನತೆಗೆ ದ್ರೋಹವನ್ನು ಬಗೆದ್ರಿ ನೀವು ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಯತ್ನಾಳ್ ಅವರು ಕೊಡಲೇಬೇಕು. ನನಗೆ ಉಚ್ಚಾಟನೆ ಮಾಡಿಬಿಟ್ರೆ ದಾಖಲೆ ಇಡ್ತೀನಿ. ಏನು ನೀವು ದಾಖಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೋ ಉಚ್ಚಾಟನೆ ಮಾಡದ ಮಾತ್ರ ಬಿಚ್ಚಿಡ್ತೀರಾ? ನಿಮ್ಮನ್ನು ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಬೇಕು ಮೊದಲು. ಈ ರಾಜ್ಯಕ್ಕೆ ನೀವು ಉತ್ತರದಾಯಿತ್ವ ಕೂತ್ಕೊಂಡು ಕೂತಿದ್ದೀರಾ, ಇವಾಗ ಉತ್ತರವನ್ನು ಕೊಡಬೇಕು.